ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಲ್ಕೇನ್ ಅನ್ನುವಂತಹ ಸ್ಪೆಷಲ್ ಟೈಪ್ ಆಫ್ ಹೈಡ್ರೋಕಾರ್ಬನ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಯಾಕೆ ನಾನು ಸ್ಪೆಷಲ್ ಟೈಪ್ ಆಫ್ ಹೈಡ್ರೋಕಾರ್ಬನ್ ಅಂತ ಕರಿತೀನಿ ಅಂದರೆ, ಅದಕ್ಕೂ ಕೂಡ ಒಂದು ಮುಖ್ಯವಾದ ಕಾರಣ ಇದೆ. ಏನಪ್ಪ ಅದು ಅಂದರೆ, ಎಲ್ಲಿ ಸೈಕ್ಲೋ ಅನ್ನೋಂತಹ ವರ್ಡ್ ಬಂದಿರುತ್ತೋ ಅಲ್ಲೆಲ್ಲ ನೀವು ಯು ಹ್ಯಾವ್ ಟು ಯೂಸ್ ದಟ್ ಈಸ್ ಕ್ಲೋಸ್ಡ್ ಚೈನ್. ಸೈಕ್ಲೋ ಅಂತ ಬಂದರೆ ನೀವು ಕ್ಲೋಸ್ಡ್ ಚೈನೇ ಬಳಸಬೇಕು. ಇದನ್ನು ಜ್ಞಾಪಕ ಇಟ್ಕೊಡಿ, ಆಯಿತು. ಅದಕ್ಕೆ ಇದು ಒಂದು ಸ್ಪೆಷಾಲಿಟಿ. ಎರಡನೇದು, ಆಲ್ಕೇನ್ ಅಂತ ಇದ್ದರೂ ಕೂಡ ವೆನ್ ಯು ಆರ್ ರೈಟಿಂಗ್ ದ ಜನರಲ್ ಫಾರ್ಮುಲಾ ಫಾರ್ ಸೈಕ್ಲೋ ಆಲ್ಕೇನ್, ಯು ಆರ್ ರೈಟಿಂಗ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೀನ್. ನೋಡಿ, ಆಲ್ಕೇನ್ ಅಂತ ಇದೆ, ಆದರೂ ಕೂಡ ಆಲ್ಕೇನ್ ಆದರೆ ನಾವೇನು ಬರಿಬೇಕಿತ್ತು? ಜನರಲ್ ಫಾರ್ಮುಲಾ CnH2n+2 ಅಂತ ಬರಿಬೇಕಾಗಿತ್ತು. ಬಟ್ ನಾವೇನು ಬರಿತಾ ಇದ್ದೀವಿ? CnH2n ಅಂತ ಬರಿತಾ ಇದ್ದೀವಿ. ಅಂದರೆ ಯಾರ ಜನರಲ್ ಫಾರ್ಮುಲಾ ಬರಿತಾ ಇದ್ದೀವಿ? ಆಲ್ಕೀನ್ದು ಜನರಲ್ ಫಾರ್ಮುಲಾ ಬರಿತಾ ಇದ್ದೀವಿ. ಹಾಗಾದರೆ ಆಲ್ಕೀನ್ದು ಜನರಲ್ ಫಾರ್ಮುಲಾ ಬರಿತಾ ಇದ್ದೀವಿ ಅಂದರೆ ಕಾರ್ಬನ್ಗಳ ನಡುವೆ ಡಬಲ್ ಬಾಂಡ್ ಬರಿಬೇಕು ನಾವು. ಬಟ್ ವಿ ಆರ್ ರೈಟಿಂಗ್ ಸಿಂಗಲ್ ಬಾಂಡ್. ನೋಡಿ ಎಷ್ಟು ವಿಶೇಷತೆಗಳಿದೆ ಇದಕ್ಕೆ. ಸೈಕ್ಲೋ ಆಲ್ಕೇನ್, ಇಟ್ ಈಸ್ ಕಾಲ್ಡ್ ಸ್ಪೆಷಲ್ ಟೈಪ್ ಆಫ್ ಹೈಡ್ರೋಕಾರ್ಬನ್ ಬಿಕಾಸ್ ಇಲ್ಲಿ ಬರುವಂತಹ ಎಲ್ಲ ಮೆಂಬರ್ಗಳನ್ನು ಬರೆಯೋದು ಕ್ಲೋಸ್ಡ್ ಚೈನಲ್ಲಿ. ಒಂದು ಆಲ್ಕೇನ್ ಇದ್ರೂ ಕೂಡ ಜನರಲ್ ಫಾರ್ಮುಲಾ ಆಫ್ ಆಲ್ಕೀನ್ ಬಳಸ್ತೀವಿ. ಆಲ್ಕೀನ್ನ ಜನರಲ್ ಫಾರ್ಮುಲಾ ಬಳಸಿದ್ರು ಕೂಡ ಡಬಲ್ ಬಾಂಡ್ ಬರೆಯೋದಿಲ್ಲ, ಸಿಂಗಲ್ ಬಾಂಡೇ ಬರೆಯೋದು. ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ ಆಲ್ಕೇನ್. ಅದಕ್ಕೆ ಇದನ್ನು ಸ್ಪೆಷಲ್ ಟೈಪ್ ಆಫ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಹಾಗಾದರೆ ಈ ಸೈಕ್ಲೋ ಆಲ್ಕೇನಲ್ಲಿ ಯಾರ್ಯಾರನ್ನ ಸ್ಟಡಿ ಮಾಡಬೇಕೋ, ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ದಟ್ ಈಸ್ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಸೈಕ್ಲೋಪ್ರೋಪೇನ್. ಸೊ ಸೈಕ್ಲೋಪ್ರೋಪೇನ್ದು ಮಾಲಿಕ್ಯುಲರ್ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರೀಬೇಕು. ಸೈಕ್ಲೋಪ್ರೋಪೇನ್ ಬರೀಬೇಕು ಅಂದರೆ ನಮಗೆ ಗೊತ್ತಿದೆ, ಪ್ರೋಪ್ ಅಂದರೆ ದಟ್ ಈಸ್ ಕಾರ್ಬನ್ ಈಸ್ 3, 3 ಕಾರ್ಬನ್ ಬರೀಬೇಕು. ಎಚ್, ಸೊ ಎನ್ ಜಾಗದಲ್ಲಿ 3 ಕೊಡ್ತೀನಿ, C3, H 2 3s 6, 3 ಕಾರ್ಬನ್ ಆ್ಯಂಡ್ ದಟ್ ಈಸ್ 6 ಹೈಡ್ರೋಜನ್. ಸೊ ಅದು 3 ಕಾರ್ಬನ್ 6 ಹೈಡ್ರೋಜನ್ ಇದ್ದರೆ ಅದನ್ನು ನಾವು ಸೈಕ್ಲೋಪ್ರೋಪೇನ್ ಅಂತ ಕರಿತೀವಿ. 3 ಕಾರ್ಬನ್ ಇರೋದ್ರಿಂದ ಯು ಅರೇಂಜ್ ದ ಕಾರ್ಬನ್ ಇನ್ ಟ್ರಯಾಂಗುಲರ್ ಶೇಪ್. ನೋಡಿ, 1 2 3. ಸೊ ಸಿಂಗಲ್ ಬಾಂಡ್, ಸಿಂಗಲ್ ಬಾಂಡ್, ಸಿಂಗಲ್ ಬಾಂಡ್. ಇದು ಟೆಟ್ರಾವೇಲೆಂಟ್ ಆಗಬೇಕು ಅಂದರೆ ಇಲ್ಲಿ 2 ಹೈಡ್ರೋಜನ್ ಕೊಡಿ. ಇದು ಟೆಟ್ರಾವೇಲೆಂಟ್ ಆಗಬೇಕು ಅಂದರೆ 2 ಹೈಡ್ರೋಜನ್ ಕೊಡಿ. ಇದು ಟೆಟ್ರಾವೇಲೆಂಟ್ ಆಗಬೇಕು ಅಂದರೆ 2 ಹೈಡ್ರೋಜನ್ ಕೊಡಿ. ಸೊ ದಿಸ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ದಿಸ್ ಈಸ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ಸೈಕ್ಲೋಪ್ರೋಪೇನ್. ನೋಡಿ, ಒಂದಂತೂ ಜ್ಞಾಪಕ ಇಟ್ಕೊಳ್ಳಿ, ಈ ಸಲ ಎಕ್ಸಾಮ್ನಲ್ಲಿ 4 ಮೆಂಬರ್ ಇದೆ ಸೈಕ್ಲೋ ಆಲ್ಕೇನಲ್ಲಿ. 4ರಲ್ಲಿ ಒಂದನ್ನು ಎಕ್ಸಾಮ್ಗೆ ಕೇಳುವಂತಹ ಚಾನ್ಸಸ್ಸು ಇದೆ, ಮಾಲಿಕ್ಯುಲರ್ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ. ಇನ್ನು ಎರಡನೇದಕ್ಕೆ ಬಂದರೆ ಅವನನ್ನು ವಿತ್ ದ ಸೆಕೆಂಡ್ ಮೆಂಬರ್ ಈಸ್ ಕಾಲ್ಡ್ ಸೈಕ್ಲೋಬ್ಯೂಟೇನ್. ಸೊ ಸೈಕ್ಲೋಬ್ಯೂಟೇನ್ ಅಂತ ಕರಿತೀವಿ. ಸೈಕ್ಲೋ ಕ್ಲೋಸ್ಡ್ ಚೈನ್, ಬ್ಯೂಟ್ ಅಂದರೆ ಕಾರ್ಬನ್ 4 ಬರೀಬೇಕು. N ಅಂದರೆ 4, H 2 4s 8, 4 ಕಾರ್ಬನ್ನು 8 ಹೈಡ್ರೋಜನ್ ಬರೀಬೇಕು. ಈಗ 4 ಕಾರ್ಬನ್ ಇದೆ ಅಂದರೆ ಯು ರೈಟ್ ಇನ್ ಸ್ಕ್ವಯರ್ ಶೇಪ್. 1 2 3 4. ನೋಡು, ಕಾರ್ಬನ್ಗಳ ನಡುವೆ ಸಿಂಗಲ್ ಬಾಂಡ್ ಬಂದಿದೆ. ಬಿಟ್ವೀನ್ ದ ಕಾರ್ಬನ್ ವಿ ಹ್ಯಾವ್ ರಿಟರ್ನ್ ದ ಸಿಂಗಲ್ ಬಾಂಡ್. ಪ್ರತಿಯೊಂದು ಕಾರ್ಬನ್ಗೂ 2 ಹೈಡ್ರೋಜನ್ನ ಕೊಡ್ತಾ ಹೋಗಿ ಟೆಟ್ರಾವೇಲೆಂಟ್ ಆಗುತ್ತೆ. ಸೊ ಲೆಟ್ ಅಸ್ ಗಿವ್ 2 ಹೈಡ್ರೋಜನ್ ಫಾರ್ ಈಚ್ ಒನ್. ಈಚ್ ಕಾರ್ಬನ್ 2 ಹೈಡ್ರೋಜನ್ನ ಕೊಡಿ. ಸೊ ದಿಸ್ ಈಸ್ ದ ಮಾಲಿಕ್ಯುಲರ್ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ಸೈಕ್ಲೋಬ್ಯೂಟೇನ್. ಕ್ಲೋಸ್ಡ್ ಚೈನ್ ಬರದೆ, ಕಾರ್ಬನ್ಗಳ ನಡುವೆ ಸಿಂಗಲ್ ಬಾಂಡ್ ಬರದೆ, ಕ್ಲೋಸ್ಡ್ ಚೈನ್ ಇದೆ, ಕಾರ್ಬನ್ಗಳ ನಡುವೆ ಸಿಂಗಲ್ ಬಾಂಡ್. ಜನರಲ್ ಫಾರ್ಮುಲಾ ಆಫ್ ಆಲ್ಕೀನ್ನ ಬಳಸ್ತಾ ಇದ್ದೀನಿ. ಸೊ ನೆಕ್ಸ್ಟಿಗೆ ಬರೋಣ. ದಟ್ ಈಸ್ ದ ಥರ್ಡ್ ಮೆಂಬರ್ ಆಫ್ ಸೈಕ್ಲೋ ಆಲ್ಕೇನ್, ದಟ್ ವಿ ಕಾಲ್ ಇಟ್ ಆಸ್ ಸೈಕ್ಲೋಪೆಂಟೇನ್. ಪೆಂಟೇನ್ ಅಂತ ಬಂದಾಗ ರೈಟ್ ದ ಪೆಂಟಾಗನಲ್ ಶೇಪ್. ಸೊ ಸೈಕ್ಲೋಪೆಂಟೇನ್ ಅಂದರೆ ಕಾರ್ಬನ್, ಪೆಂಟಾ ಅಂದರೆ ಕಾರ್ಬನ್ 5. ಸೊ ಕಾರ್ಬನ್ 5 ಬರೆದ್ರೆ ಎನ್ ಜಾಗದಲ್ಲಿ 5 ಕೊಟ್ಟರೆ 2 5s
10. ಸೊ 5 ಕಾರ್ಬನ್ನು 10 ಹೈಡ್ರೋಜನ್ನು. ಸೊ ರೈಟ್ ಇನ್ ಪೆಂಟಾಗನಲ್ ಶೇಪ್ 1, ಸೊ 2, 3, 4, 5. ಸಿಂಗಲ್ ಬಾಂಡ್ ಎವ್ರಿವೇರ್ ಯು ಹ್ಯಾವ್ ಟು ಯೂಸ್ ದ ಸಿಂಗಲ್ ಬಾಂಡ್. ನೆಕ್ಸ್ಟ್ ಈ ಒಂದು ಕಾರ್ಬನ್ಗೆ ಎರಡೆರಡು ಹೈಡ್ರೋಜನ್ನ ಶೇರ್ ಮಾಡ್ತಾ ಬನ್ನಿ. ಸೊ 2 ಹೈಡ್ರೋಜನ್, ಇಯರ್ ಆಲ್ಸೋ ಶೇರ್ 2 ಹೈಡ್ರೋಜನ್. ಇಲ್ಲೂ 2 ಹೈಡ್ರೋಜನ್ನ ಶೇರ್ ಮಾಡಿ. ಸೊ ಇಲ್ಲೂ 2 ಹೈಡ್ರೋಜನ್. Here also you share 2 hydrogens, or you can write like this, 2 hydrogens. So this is the structural formula and molecular formula of cyclopentane. ಇದಾದಮೇಲೆ ನೆಕ್ಸ್ಟ್ ಮೆಂಬರ್ನ ನಾವು ನೋಡೋಣ. ದಟ್ ಈಸ್ ಕಾಲ್ಡ್ ಆಸ್ cycloalkane. ಎಕ್ಸಾ ಅಂದರೆ ನಂಬರ್ ಆಫ್ ಕಾರ್ಬನ್ ಈಸ್ 6. ಹಾಗಾದರೆ ಜನರಲ್ ಫಾರ್ಮುಲಾ ಬಳಸಿದ್ರೆ ಸಿ ಎನ್ ಅಂದರೆ 6, H2N 2 6 12. ಸೊ C6H12 ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ cyclohexane. ಸೊ ಎಕ್ಸೇನ್ ಅಂತ ಬಂದಾಗ ರೈಟ್ ದ ಹೆಕ್ಸಾಗನಲ್ ಶೇಪ್. ಸೊ 1, 2, 3, 4, 5, 6. ಎವ್ರಿವೇರ್ ಯೂಸ್ ಸಿಂಗಲ್ ಬಾಂಡ್. ಸೊ ಪ್ರತಿ ಕಡೆ ನೀವು ಪ್ರತಿ ಇದರೊಳಗೂ ಸಿಂಗಲ್ ಬಾಂಡ್ ಬರಿತಾ ಬನ್ನಿ. ಹಾಗಾದ್ರೆ ಇಲ್ಲಿ ಬರೆಯೋದಾದರೆ 1, 2 ಹೈಡ್ರೋಜನ್, ಇಯರ್ 2 ಹೈಡ್ರೋಜನ್, ನೆಕ್ಸ್ಟ್ ಇಯರ್ 2 ಹೈಡ್ರೋಜನ್, ನೆಕ್ಸ್ಟ್ ಇಯರ್ 2 ಹೈಡ್ರೋಜನ್. ಸೊ ಎವ್ರಿವೇರ್ ಫಾರ್ ಈಚ್ ಕಾರ್ಬನ್ ಯು ಶೇರ್ 2 ಹೈಡ್ರೋಜನ್. ಸೊ 2 ಹೈಡ್ರೋಜನ್. So C6H12 is the molecular formula for cyclohexane. C6H12. So like this we have to write the molecular and structural formula of the special type of hydrocarbon, that is cycloalkane. Cyclo, that is closed chain. Alkane idru general formula of alkene ಬಳಸ್ತೀನಿ. ಆಲ್ಕೀನಿನ ಜನರಲ್ ಫಾರ್ಮುಲಾ ಬಳಸಿದ್ರು ಕೂಡ ಡಬಲ್ ಬಾಂಡ್ ಬಳಸ್ದಲೆ ಸಿಂಗಲ್ ಬಾಂಡೇ ಬಳಸ್ತೀನಿ. ಇದೇ ಇದರ ಸ್ಪೆಷಾಲಿಟಿ. ಲೆಟ್ ಅಸ್ ರೈಟ್ ದ ಮಾಲಿಕ್ಯುಲರ್ ಅಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ಬೆನ್ಝೀನ್. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೆನ್ಝೀನ್ ಈಸ್ C6H6. 6 ಕಾರ್ಬನ್ 6 ಹೈಡ್ರೋಜನ್. ಹಾಗಾದರೆ ಬೆನ್ಸಿನ್ನ ಹೇಗೆ ಬರೀಬೇಕು? ನಾವೀಗ ಜಸ್ಟು ಈಗ ಬರೋದ್ವಿ ಯಾವುದು ಸೈಕ್ಲೋಎಕ್ಸೇನ್, ಅದೇ ಥರ ನಾವು ಬರೀಬೇಕು. ಬಟ್ ಬಿಟ್ವೀನ್ ದ ಕಾರ್ಬನ್ ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಬರೀಬೇಕು. ಫಸ್ಟ್ ಎಕ್ಸಾಗನಲ್ 6 ಕಾರ್ಬನ್ ಇರೋದ್ರಿಂದ ಲೆಟ್ ಅಸ್ ರೈಟ್ ದ ಎಕ್ಸಾಗನಲ್ ಶೇಪ್. 1, 2, 3, 4, 5, 6. ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್. ಸೊ ಇನ್ ಬಿಟ್ವೀನ್, ಅಥವಾ ನೀವು ಇಲ್ಲೇ ಡಬಲ್ ಶುರು ಮಾಡಿದ್ರೆ ಡಬಲ್ ಸಿಂಗಲ್ ಆಲ್ಟರ್ನೇಟ್, ಒಂದು ಸಿಂಗಲ್ ಒಂದು ಡಬಲ್, ಒಂದು ಸಿಂಗಲ್ ಒಂದು ಡಬಲ್. ಸೊ ಆಲ್ಟರ್ನೇಟ್ ಈಚ್ ಕಾರ್ಬನ್ ಶುಡ್ ಶೇರ್ 1 ಹೈಡ್ರೋಜನ್. ಸೊ ಪ್ರತಿ ಕಾರ್ಬನ್ನು ಒಂದೊಂದು ಹೈಡ್ರೋಜನ್ನ ಶೇರ್ ಮಾಡುತ್ತೆ. ಸೊ ದಿಸ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಬೆನ್ಝೀನ್. What is the structural formula? What is the molecular formula? C6H6. What is the structural formula? Like this we have to write the structural formula. ಆಯಿತು. ನಾವು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗೆ ಬಂದರೆ, ಸೊ ವಾಟ್ ಆರ್ ಸ್ಯಾಚುರೇಟೆಡ್? ದ ಹೈಡ್ರೋಕಾರ್ಬನ್ ವಿಚ್ ಹ್ಯಾಸ್ ಸಿಂಗಲ್ ಬಾಂಡ್. ಸೊ ಸಿಂಗಲ್ ಬಾಂಡ್ ಇದ್ದರೆ ನಾವು ಅದನ್ನು ವಿ ಕಾಲ್ ಇಟ್ ಆಸ್ ವಾಟ್ ವಿ ಕಾಲ್. ಸೊ ಇಫ್ ಇಟ್ ಈಸ್ ಸಿಂಗಲ್ ಬಾಂಡ್ ವಿ ಕಾಲ್ ಇಟ್ ಆಸ್ we call them as a saturated hydrocarbon. ಆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ನಲ್ಲಿ ನಾವು ಯಾರ ಬಗ್ಗೆ ಸ್ಟಡಿ ಮಾಡಬೇಕಪ್ಪ ಅಂದರೆ ಅಂಡರ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಲ್ಕೇನ್. ಹಾಗಾದರೆ ಆಲ್ಕೇನ್ ಅಂತ ಬಂದಾಗ ವಾಟ್ ಈಸ್ ದ ಜನರಲ್ ಫಾರ್ಮುಲಾ? CnH2n+2. ದಿಸ್ ಈಸ್ ದ ಜನರಲ್ ಫಾರ್ಮುಲಾ. ಹಾಗಾದರೆ ಲೆಟ್ ಅಸ್ ಸ್ಟಡಿ ಅಬೌಟ್ ದ ಮೆಂಬರ್ಸ್ ಆಫ್ ದ ಆಲ್ಕೇನ್. ನೋಡಿ, ANE ಇಂದ ಎಂಡ್ ಆದರೆ ಅದೆಲ್ಲ ಸಿಂಗಲ್ ಬಾಂಡೇ ಆಗಿರಬೇಕು. ಸೊ ಆಲ್ಕೇನಿನ ಮೊದಲನೇವನು ನೋಡಿ, ನಾವು ಬರೀಬೇಕಾದ್ರೆ ಈಗ ಬರಿತೀವಿ ಮೆತ್ ಅಂದರೆ 1 ಕಾರ್ಬನ್, ಎತ್ ಅಂದರೆ 2 ಕಾರ್ಬನ್, ಪ್ರೋಪ್ 3 ಕಾರ್ಬನ್, ಬ್ಯೂಟ್ 4 ಕಾರ್ಬನ್, ಪೆಂಟ್ 5 ಕಾರ್ಬನ್, ಎಕ್ಸಾ 6 ಕಾರ್ಬನ್, ಎಪ್ಟಾ 7 ಕಾರ್ಬನ್, ಆಕ್ಟಾ 8 ಕಾರ್ಬನ್, ನಾನಾ 9 ಕಾರ್ಬನ್, ಡೆಕಾ 10 ಕಾರ್ಬನ್. ಸೊ ಮೆತ್
ಮೆತ್ ಅಂತ ಬರೆದು ಅದರ ಮುಂದಕ್ಕೆ ANE ಅಂತ ಬರೀಬೇಕು. ಸೊ ಮೆತ್ ಅಂದರೆ ಒಂದು ಕಾರ್ಬನ್ನು, ANE ಅಂದರೆ ಸಿಂಗಲ್ ಬಾಂಡ್. ಹಾಗಾದ್ರೆ ಇಲ್ಲಿ ಬರೀಬೇಕು ಅಂದರೆ ನಾವು ಜನರಲ್ ಫಾರ್ಮುಲಾ ಯೂಸ್ ಮಾಡಿದ್ರೆ CN ಅಂದರೆ ಒನ್ ಬರೆಯೋಕ್ಕೆ ಹೋಗೋದಿಲ್ಲ, ಜಸ್ಟ್ C ಅಂತ ಬರಿತೀನಿ. H ಇಲ್ಲಿ 1 ಬರೆದ್ರೆ 2 1s are 2, 2 plus 2 is 4. What is the molecular formula of methane? That is CH4. ಹಾಗಾದ್ರೆ ಈ ಸ್ಟ್ರಕ್ಚರ್ ಬರೀರಿ, ಒಂದು ಕಾರ್ಬನ್, ಅದರ ಸುತ್ತ 4 ಹೈಡ್ರೋಜನ್ ಬರೀಬೇಕು, ಬಿಕಾಸ್ ಇಟ್ ಶುಡ್ ಬಿಕಮ್ ಎ ಟೆಟ್ರಾವೇಲೆಂಟ್. ನೋಡಿ 1 2 3 4 ಟೆಟ್ರಾವೇಲೆಂಟ್ ಆಯಿತು. ಸೊ ಕಾರ್ಬನ್ಗಳ ನಡುವೆ ಕಾರ್ಬನ್ನ ಸುತ್ತ 4 ಹೈಡ್ರೋಜನ್ ಇದೆ. ಸೊ ಇಟ್ ವಿಲ್ ಬಿಕಮ್ ಟೆಟ್ರಾವೇಲೆಂಟ್. ಸೊ ಹಾಗಾದರೆ ಮೀಥೇನನ್ನು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ವಿಚ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಹೈಡ್ರೋಕಾರ್ಬನ್? ಎಕ್ಸಾಮಿನೇಷನ್ ಕ್ವಶನ್ನು. ಸೊ ಮೀಥೇನ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಹೈಡ್ರೋಕಾರ್ಬನ್ ಬಿಕಾಸ್ ಇಟ್ ಕಂಟೈನ್ಸ್ ಓನ್ಲಿ 1 ಕಾರ್ಬನ್. ಲೀಸ್ಟ್ ಅಂದರೆ ಒಂದೇ ಒಂದು ಕಾರ್ಬನ್ ಇದೆ. Which is called as simplest form of hydrocarbon? Methane is called simplest form of hydrocarbon. Why? Because it contains least number of carbon atoms. Least number of carbon atoms. Therefore, methane is called as simplest form of hydrocarbon, and this methane is the main constituent of that is biogas. Biogas is a main constituent to methane. Biogas consists of 75% of methane. Even that is what we call CNG. That CNG, compressed natural gas, that also contain methane. Then coming to the second member of alkane, that is called as ethane. The second ಎತ್ ಅಂದರೆ 2, ANE ಅಂದರೆ ಸಿಂಗಲ್ ಬಾಂಡ್. ಈಥೇನ್ ಇಲ್ಲಿಗೆ ಹಾಕೊಳ್ಳಿ, ಜನರಲ್ ಫಾರ್ಮುಲಾಗೆ CN ಅಂದರೆ 2, C2, H 2 2s are 4, 4 plus 2 6. So C2H6 is the molecular formula for ethane. ಹಾಗಾದ್ರೆ ಈಥೇನ್ ಬರೆಯೋದಾದರೆ ನಾವು ಈಗ ಬರೆಯೋಣ. ಸೊ 2 ಕಾರ್ಬನ್ ಬರಬೇಕು, 1 2 ಕಾರ್ಬನ್ನ ನಡುವೆ ಸಿಂಗಲ್ ಬಾಂಡ್ ಬರದೆ. ಹಾಗಾದರೆ ಇಲ್ಲಿ 6 ಕಾರ್ಬನ್ನ ಹೈಡ್ರೋಜನ್ನ ಶೇರ್ ಮಾಡೋದಾದರೆ 1 2 3 3 ಹೈಡ್ರೋಜನ್ ಆಯಿತು, 4 5 6. So this is the molecular formula and structural. This is the molecular formula and this is the structural formula for second member of that is alkane, that is ethane. Then coming to the third member, that is called propane. ಪ್ರೋಪ್ ಅಂದರೆ 3 ಕಾರ್ಬನ್, ANE ಅಂದರೆ ಸಿಂಗಲ್ ಬಾಂಡ್. ಹಾಗಾದರೆ 3 ಕಾರ್ಬನ್ನ ಬರೆಯೋಣ, C3 ಬರೆದ್ರೆ ಇಲ್ಲಿ 2 3s are 6, 6 plus 2 8. So C3H8 is the molecular formula for propane. ಹಾಗಾದರೆ 3 ಕಾರ್ಬನ್ನ ಬರೀರಿ, 1 2 3. ಬಿಟ್ವೀನ್ ಕಾರ್ಬನ್ ಆಟಮ್ ಸಿಂಗಲ್ ಬಾಂಡ್ ಬರೀರಿ. ಇದನ್ನು ಟೆಟ್ರಾವಿಲೆಂಟ್ ಮಾಡೋದಾದರೆ 1 2 3 ಕಾರ್ಬನ್. ಇದು ಟೆಟ್ರಾವೇಲೆಂಟ್ ಆಗಬೇಕು ಅಂದರೆ 1 2, ಇದು ಟೆಟ್ರಾವೇಲೆಂಟ್ ಆಗಬೇಕು 1 2 3 4. ಸೊ ಇಯರ್ 1 ಹೈಡ್ರೋಜನ್, ಇಯರ್ 1 ಹೈಡ್ರೋಜನ್, ಇಯರ್ 1 ಹೈಡ್ರೋಜನ್. 3 plus 3 6 7 8 ಕಾರ್ಬನ್. ಸೊ ಇದಾದಮೇಲೆ ದ ಫೋರ್ತ್ ಮೆಂಬರ್ ಆಫ್ ಆಲ್ಕೇನ್ ಈಸ್ ಕಾಲ್ಡ್ ಆಸ್ ಬ್ಯೂಟೇನ್. ಬ್ಯೂಟ್ ಅಂದರೆ ಸೊ 4 ಕಾರ್ಬನ್, ANE ಅಂದರೆ ಸಿಂಗಲ್ ಬಾಂಡ್, 1 2 3 4 carbon. Between the carbon you have to write the single bond. So carbon get tetravalent 1 2 3 1 2, here 1 2 1 2 3. So ಎಲ್ಲದಕ್ಕೂ ಹೈಡ್ರೋಜನ್ನ ಕೊಟ್ಕೊಂತ ಬನ್ನಿ. ಸೊ ವಾಟ್ ಈಸ್ ದ ಮಾಲಿಕ್ಯುಲರ್ ಫಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ ಬರೆಯೋಣ. ಸೊ C4. ಸೊ 4 ಹಾಕಿದ್ರೆ ಸೊ ಇಲ್ಲಿ ಜನರಲ್ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ 2 4s are 8, 8 plus 2 10. ಸೊ C4H10. So 1 2 3 4 5 6 7 8 9 10. So C4H10 is the molecular formula for butane. ಇದೇ ಥರ ನೀವು you can write for pentane, hexane, heptane, octane, nonane, decane. ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನಾವು ಹೋಗೋಣ, ದಟ್ ಈಸ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗೆ. ಆ ಅನ್ಸ್ಯಾಚುರೇಟೆಡ್ನಲ್ಲಿ ಇಬ್ಬರು ಬರ್ತಾರೆ, ಒಂದು ENE ಇನ್ನೊಂದು YNE. ಒಂದು ಆಲ್ಕೀನ್ ಇನ್ನೊಂದು ಆಲ್ಕೈನ್. ಆಲ್ಕೀನ್ ಡಬಲ್ ಬಾಂಡ್,
ಆಲ್ಕೈನ್ ಟ್ರಿಪಲ್ ಬಾಂಡ್. ಸೊ ಅದ್ರ ಬಗ್ಗೆ ನಾವೀಗ ಮೆಂಬರ್ಸ್ ಆಫ್ ಆಲ್ಕೀನ್ ಆ್ಯಂಡ್ ಮೆಂಬರ್ಸ್ ಆಫ್ ಆಲ್ಕೈನ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಆಲ್ಕೀನಿನ ಜನರಲ್ ಫಾರ್ಮುಲಾ ಬರೆದ್ರೆ CnH2n. CnH2n ಈಸ್ ದ ಜನರಲ್ ಫಾರ್ಮುಲಾ ಫಾರ್ ಆಲ್ಕೀನ್. ಹಾಗಾದರೆ ಹೂ ಈಸ್ ದ ಫಸ್ಟ್ ಮೆಂಬರ್ ಆಫ್ ಆಲ್ಕೀನ್? ನಾವು ಅಲ್ಲಿ ಮೀಥೇನ್ ಅಂತ ಬರೆದಿದ್ವೋ ಹಂಗಂತ ಇಲ್ಲಿ ಯು ಕೆನಾಟ್ ರೈಟ್ ಮೀಥೀನ್. ಮೀಥೀನ್ ಅನ್ನುವಂತಹ ಯಾವುದೇ ಹೈಡ್ರೋಕಾರ್ಬನ್ ಇಲ್ಲ. ಹಾಗಾದರೆ ಹೂ ಈಸ್ ದ ಫಸ್ಟ್ ಮೆಂಬರ್? ದಟ್ ಈಸ್ ಈಥೀನ್. ಯಾಕೆ ಮೀಥೀನ್ ಇಲ್ಲ ಅಂದರೆ ನಾವು ಬರಿಬೇಕಾದ್ರೆ ಯೂಶ್ವಲ್ ಆಗಿ ಏನು ಮಾಡ್ತೀವಿ, ಕಾರ್ಬನ್ಗಳ ನಡುವೆ ಇಲ್ಲಿ ಡಬಲ್ ಬಾಂಡ್ ಬರೀಬೇಕು. ಈಗ 3 ಕಾರ್ಬನ್ ಇತ್ತು ಅಂದರೆ 2 ಕಾರ್ಬನ್ಗಳ ನಡುವೆ ಡಬಲ್ ಬಾಂಡ್ ಬರೀಬೇಕು. ನಾನು ಮೀಥೀನ್ ಬರೆದ್ರೆ ಒಂದೇ ಕಾರ್ಬನ್ ಇರೋದು. ಹಾಗಾದರೆ ಕಾರ್ಬನ್ ಒಂದಿದ್ರೆ ನಾನು ಡಬಲ್ ಬಾಂಡನ್ನು ಹೈಡ್ರೋಜನ್ ನಡುವೆ ಶೇರ್ ಮಾಡೋಕ್ಕಾಗೋದಿಲ್ಲ. ಡಬಲ್ ಬಾಂಡ್ ಶುಡ್ ಬಿ ಬಿಟ್ವೀನ್ ಎನಿ 2 ಕಾರ್ಬನ್ ಆಟಮ್ಸ್. ಆದ್ದರಿಂದ ಮೀಥೀನ್ ಅನ್ನುವಂತಹ ಯಾವುದೇ ಹೈಡ್ರೋಕಾರ್ಬನ್ ಇರೋದಿಲ್ಲ. ದ ಫಸ್ಟ್ ಮೆಂಬರ್ ಆಫ್ ಆಲ್ಕೀನ್ ಈಸ್ ಈಥೀನ್. ಈಥೀನ್ ಅಂತ ಬರೀಬೇಕು. ಈಥೀನ್ಗೆ ಜನರಲ್ ಫಾರ್ಮುಲಾ, ಸೊ ಮಾಲಿಕ್ಯುಲರ್ ಫಾರ್ಮುಲಾ ಬರೆಯೋಣ. ಎತ್ ಅಂದರೆ 2 ಕಾರ್ಬನ್, C2 H 2 2s 4. So C2H4 is the molecular formula for ethene. Let us write the structural formula. 2 ಕಾರ್ಬನ್ ಬರೀರಿ. 2 ಕಾರ್ಬನ್ಗಳ ನಡುವೆ ಡಬಲ್ ಬಾಂಡ್ ಬರೀಬೇಕು. ಆಯಿತು. ಈಗ ಇನ್ನುಳಿದವು 4 ಹೈಡ್ರೋಜನ್ನ 2 ಕಾರ್ಬನ್ಗೂ ಶೇರ್ ಮಾಡಿ. ಸೊ ಈ ಕಾರ್ಬನ್ಗೆ 2 ಹೈಡ್ರೋಜನ್, ಈ ಕಾರ್ಬನ್ಗೆ 2 ಹೈಡ್ರೋಜನ್. ದಿಸ್ ಈಸ್ ದ ಮಾಲಿಕ್ಯುಲರ್ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ಈಥೀನ್. ಈಥೀನ್ ಆದಮೇಲೆ ಬರೋನು ಪ್ರೋಪೀನ್. So let us write the molecular formula and structural formula for propene. Prop ಅಂದರೆ 3, ಅಲ್ಲಿಗೆ C3 ಕಾರ್ಬನ್ C3 ಆಗ್ತೆ. ಸೊ ನೆಕ್ಸ್ಟ್ H 2 3s 6, 3 ಕಾರ್ಬನ್ನು 6 ಹೈಡ್ರೋಜನ್. ಸೊ ಲೆಟ್ ಅಸ್ ರೈಟ್ 3 ಕಾರ್ಬನ್ ನಾವು 1 2 3. ನೋಡಿ, ಇವೆರಡ್ರ ನಡುವೆನಾರು ಡಬಲ್ ಬಾಂಡ್ ಬರೀರಿ, ಇಲ್ಲ ಇವೆರಡ್ರ ನಡುವೆನಾರು ಡಬಲ್ ಬಾಂಡ್ ಬರೀರಿ, ನಿಮ್ಮ ಇಷ್ಟ ಅದು. ಸೊ ನಾನು ಇಲ್ಲಿ ಡಬಲ್ ಬಾಂಡ್ ಬರ್ಕೊತೀನಿ, ಸಿ ಡಬಲ್ ಬಾಂಡ್. ಹಾಗಾದ್ರೆ ಇಲ್ಲಿ ಸಿಂಗಲ್ ಬಾಂಡ್ ಬರೀತೀನಿ. ಹಾಗಾದ್ರೆ ಇದು ಟೆಟ್ರಾವೆಲೆಂಟ್ 1 2 3. ನೆಕ್ಸ್ಟ್ ಇದು 1 2 3, ಇನ್ನೊಂದು ಹೈಡ್ರೋಜನ್ನ ಶೇರ್ ಮಾಡಿ. ಇವನಿಗೆ ಡಬಲ್ ಆಗಿದೆ, ಇನ್ನು 2 ಹೈಡ್ರೋಜನ್ನ ಇವನಿಗೆ ಶೇರ್ ಮಾಡಿ. ಸೊ ಇಟ್ ವಿಲ್ ಬಿಕಮ್ C3H6. C3H6 ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಪ್ರೋಪೀನ್. ಸೊ ಪ್ರೋಪೀನ್ ಆದಮೇಲೆ ನೆಕ್ಸ್ಟ್ 3rd ಮೆಂಬರನ್ನ ಬ್ಯೂಟೀನ್ ಅಂತ ಬರೆಯೋಣ. ಬ್ಯೂಟ್ ಅಂದರೆ 4. ಸೊ C4 H ಇಲ್ಲಿಗೆ ಅಪ್ಲೈ ಮಾಡಿಕೊಂಡ್ರೆ ಸೊ ವಾಟ್ ಇಟ್ ವಿಲ್ ಬಿಕಮ್ ಜನರಲ್ ಫಾರ್ಮುಲಾ? H ಅಂದರೆ N ಅಂದರೆ 4, H 2 4s 8. ಸೊ C4H8 ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಬ್ಯೂಟೀನ್. ಹಾಗಾದರೆ 4 ಕಾರ್ಬನ್ ಬರೆಯೋಣ, 1 2 3 4. ಯಾವುದಾದರೂ 2 ಕಾರ್ಬನ್ಗಳ ನಡುವೆ ಯು ಹ್ಯಾವ್ ಟು ರೈಟ್ ದ ಡಬಲ್ ಬಾಂಡ್. ಸೊ ನಾನು ಇಲ್ಲಿ ಬರ್ಕೊತೀನಿ, ನೀವು ಬೇಕಾದ್ರೆ ಇಲ್ಲೂ ಬರಿಬೋದು, ಇಲ್ಲೂ ಬರಿಬೋದು, ನಿಮ್ಮ ಇಷ್ಟ. ಸೊ ಇದಕ್ಕೆ ಇನ್ನೆರಡು ಹೈಡ್ರೋಜನ್ನ ಶೇರ್ ಮಾಡಬೇಕು. ಇನ್ನು ಈ ಕಾರ್ಬನ್ಗೆ ಇನ್ನೊಂದು ಹೈಡ್ರೋಜನ್ನ ಶೇರ್ ಮಾಡಬೇಕು. ಈ ಕಾರ್ಬನ್ಗೆ 2 ಹೈಡ್ರೋಜನ್ನ ಶೇರ್ ಮಾಡಬೇಕು. ಈ ಕಾರ್ಬನ್ಗೆ 3 ಹೈಡ್ರೋಜನನ್ನು ಶೇರ್ ಮಾಡಬೇಕು. ಲೈಕ್ ದಿಸ್ ವಿ ಶುಡ್ ರೈಟ್ ದ ಮಾಲಿಕ್ಯುಲರ್ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ಬ್ಯೂಟೀನ್. ನೆಕ್ಸ್ಟ್ ನಾವು ಲೆಟ್ ಅಸ್ ಸ್ಟಡಿ ಅಬೌಟ್ ಆಲ್ಕೈನ್. ಆಲ್ಕೈನಿನ ಜನರಲ್ ಫಾರ್ಮುಲಾಗೆ ಬಂದರೆ CnH2n -2. ದಿಸ್ ಈಸ್ ದ ಜನರಲ್ ಫಾರ್ಮುಲಾ ಫಾರ್ ಆಲ್ಕೈನ್. ಹಾಗಾದರೆ ಆಲ್ಕೈನಿನ ಮೊದಲನೇ ಮೆಂಬರ್ಗೆ ಬರೋಣ. ಸೊ ಇಲ್ಲಿ ಯಾವುದಾದರೂ 2 ಕಾರ್ಬನ್ಗಳ ನಡುವೆ ಟ್ರಿಪಲ್ ಬಾಂಡನ್ನು ಬರೀಬೇಕು. ಸೊ ಸಿಂಗಲ್ ಬಾಂಡ್ ANE, ಡಬಲ್ ಬಾಂಡ್ ENE, ಟ್ರಿಪಲ್ ಬಾಂಡ್ YNE. ಹಾಗಾದರೆ 2 ಕಾರ್ಬನ್ಗಳ ನಡುವೆ ಯಾವುದಾದರೂ 2 ಕಾರ್ಬನ್. ಇಲ್ಲೂ ಕೂಡ ಮೀಥೈನ್ ಅನ್ನುವಂತಹ ಯಾವುದೇ ಹೈಡ್ರೋಕಾರ್ಬನ್ ಇಲ್ಲ. ಹಾಗಾದರೆ ಮೊದಲನೇ ದಟ್ ಈಸ್ ಹೂ ಇಸ್ ದ ಫಸ್ಟ್ ಮೆಂಬರ್ ಆಫ್ ಆಲ್ಕೈನ್? ದಟ್ ಈಸ್ ಈಥೈನ್ ಅಂತ ಕರಿತೀವಿ. ಹಾಗಾದರೆ ಕಾರ್ಬನ್ ಎತ್ ಅಂದರೆ 2 ಕಾರ್ಬನ್ ಬರೀಬೇಕು. ಸೊ ಲೆಟ್ ಅಸ್ ರೈಟ್ 2 ಕಾರ್ಬನ್. ಬಿಟ್ವೀನ್ ದ ಕಾರ್ಬನ್ ಯು ಹ್ಯಾವ್ ಟು ರೈಟ್, ಬಿಟ್ವೀನ್ ಎನಿ 2 ಕಾರ್ಬನ್ ಯು ಹ್ಯಾವ್ ಟು ರೈಟ್ ಟ್ರಿಪಲ್ ಬಾಂಡ್. ಹಾಗಾದರೆ ಇನ್ನು ಉಳಿದಿದ್ದು 1 ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್. ಫಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ ಬರೀಬೇಕಾಗಿತ್ತು. CN ಅಂದರೆ 2, H
2 2s are 4, 4 ಅಲ್ಲಿ 2 ಕಳೀರಿ, ಇಟ್ ವಿಲ್ ಬಿ 2. ಸೊ 2 ಕಾರ್ಬನ್ 2 ಹೈಡ್ರೋಜನ್. ನೆಕ್ಸ್ಟ್ ಈಥೈನ್ ಆದಮೇಲೆ ಪ್ರೋಪೈನ್. ಪ್ರೋಪೈನ್ ಯಾಕೆಂದರೆ ಪ್ರೋಪ್ ಅಂದರೆ 3, 2 ಆದಮೇಲೆ 3 ಬರಬೇಕು. ಪ್ರೋಪಿಗೆ ಮಾಲಿಕ್ಯುಲರ್ ಫಾರ್ಮುಲಾ ಬರೆದ್ರೆ ಪ್ರೋಪೈನ್ಗೆ C3, 3 2 3s 6, 6ಅಲ್ಲಿ 2 ಕಳೀರಿ, ಇಟ್ ವಿಲ್ ಬಿ 4. ಹಾಗಾದರೆ ಸ್ಟ್ರಕ್ಚರ್ ಬರೆಯೋಣ. 1 2 3 3 ಕಾರ್ಬನ್. ನೋಡಿ ಇವೆರಡರ ನಡುವೆನಾದರೂ ಟ್ರಿಪಲ್ ಬಾಂಡ್ ಬರೀರಿ, ಇಲ್ಲ ಇವೆರಡರ ನಡುವೆನಾದ್ರು ಟ್ರಿಪಲ್ ಬಾಂಡ್ ಬರೀರಿ. ಸೊ ನಾನು ಇವೆರಡರ ನಡುವೆ ಟ್ರಿಪಲ್ ಬಾಂಡ್ ಬರೀತೀನಿ. ಸೊ ಸಿಂಗಲ್ ಬಾಂಡ್ H, ಇದು ಟೆಟ್ರಾವೇಲೆಂಟ್ ಆಯಿತು. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಇದಕ್ಕೇನೂ ಕೊಡೋ ಹಾಗಿಲ್ಲ. 1 2 3 4 ಟೆಟ್ರಾವೇಲೆಂಟ್ ಇದು ಆಲ್ರೆಡಿ ಆಗೋಗಿದೆ. ಇನ್ನು ಇದಕ್ಕೆ ಬಂದರೆ 1 2 3 4. ಸೊ ಹೈಡ್ರೋಜನ್ನ ಇಲ್ಲಿ ಶೇರ್ ಮಾಡ್ತಾ ಬನ್ನಿ, ಅಲ್ಲಿಗೆ ಇಲ್ಲಿ 3 + 1 4. ಸೊ ದಿಸ್ ಈಸ್ ದ ಮಾಲಿಕ್ಯುಲರ್ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ಪ್ರೋಪೈನ್. ಪ್ರೋಪೈನ್ ಆದಮೇಲೆ ನೆಕ್ಸ್ಟು ಬ್ಯೂಟೈನ್. ಬ್ಯೂಟೈನ್. ಸೊ ಬ್ಯೂಟೈನ್ ಅಂತ ಬಂದರೆ ಮಾಲಿಕ್ಯುಲರ್ ಫಾರ್ಮುಲಾ ದಟ್ ಈಸ್ C ಬ್ಯೂಟ್. ಬ್ಯೂಟ್ ಅಂದರೆ 4, YNE ಅಂದರೆ ಟ್ರಿಪಲ್ ಬಾಂಡು. ಸೊ C4 ನಾವಿಲ್ಲಿ ಜನರಲ್ಗೆ ಹಾಕ್ಕೊಂಡ್ರೆ 2 4s 8, 8ಅಲ್ಲಿ 2 ಕಳೀರಿ, 8ಅಲ್ಲಿ 2 ಕಳೆದ್ರೆ 6. ಹಾಗಾದರೆ ಇದನ್ನು ಬರೀಬೇಕಾದ್ರೆ ಹೇಗೆ ಬರೀಬೇಕು? ಕಾರ್ಬನ್ 1 2 3 4. ನೋಡಿ ಇನ್ ಬಿಟ್ವೀನ್ ದೀಸ್ ಟು ಟ್ರಿಪಲ್ ಬಾಂಡ್ ಬರೀಬೋದು, ಬಿಟ್ವೀನ್ ದೀಸ್ ಟು ಟ್ರಿಪಲ್ ಬಾಂಡ್, ಬಿಟ್ವೀನ್ ದೀಸ್ ಟು ಟ್ರಿಪಲ್ ಬಾಂಡ್. ಸೊ ನಾನು ಇಲ್ಲಿ ಟ್ರಿಪಲ್ ಬಾಂಡ್ ಬರ್ಕೊತೀನಿ. ಸೊ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್. ಸೊ ಇಲ್ಲಿ ಬರೆಯೋದಾದರೆ ಸೊ 1H ಬರೀಬೇಕು, ಇದು ಟೆಟ್ರಾವೇಲೆಂಟ್ ಆಯಿತು. ಇದು ಟೆಟ್ರಾವೇಲೆಂಟ್ 1 2 3 4. ಇದಕ್ಕೇನು ಕೊಡೋಗಿಲ್ಲ ಹೈಡ್ರೋಜನ್ನ, ಇದಕ್ಕೆ ಕೊಡೋದಾದ್ರೆ 1 2 3 4. ಸೊ ಇಲ್ಲೊಂದು ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್. ಇನ್ನು ಇದಕ್ಕೆ ಕೊಡೋದಾದರೆ 1 1 2 3, ಇದೊಂದು 4. ಸೊ ದಿಸ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ಬ್ಯೂಟೈನ್. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ರೈಟ್ ದ ಸ್ಟ್ರಕ್ಚರಲ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಆಲ್ಕೈನ್. ಸೊ 3 ದಟ್ ಈಸ್ ಸ್ಯಾಚುರೇಟೆಡಲ್ಲಿ ಆಲ್ಕೇನು, ಅನ್ಸ್ಯಾಚುರೇಟೆಡಲ್ಲಿ ಆಲ್ಕೀನ್ ಮತ್ತು ಆಲ್ಕೈನ್. ಸೊ ಇಷ್ಟನ್ನು ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡಿದ್ವು. ಥ್ಯಾಂಕ್ ಯು.